ಗಬ್ಬೆದ್ದು ನಾರುತ್ತಿರುವ ನಮ್ಮ ದಾಬಸ್ಪೇಟೆ ಏಷ್ಯಾ ಖಂಡದಲ್ಲಿ ಎರಡನೆಯ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಹೊಂದಿರುವ ದಾಬಸ್ಪೇಟೆಯಲ್ಲಿ ದಿನನಿತ್ಯ ಗಬ್ಬು ನಾರುತ್ತಿರುವ ರಸ್ತೆಗಳಲ್ಲಿ ತಮ್ಮ ಬಡಾವಣೆಗಳಿಗೆ ಮೂಗು ಮುಚ್ಚಿ ಓಡಾಡುವ ಪರಿಸ್ಥಿತಿ. ಸಂಜೆಯಾಗ್ತಿದ್ದಂತೆ ಟ್ರಾಫಿಕ್ ಕಿರಿಕಿರಿಯಿಂದ ಬೇಸತ್ತು ಮನೆಗೆ ಹೋಗಲು ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಹೋಗುವ ಪರಿಸ್ಥಿತಿ ಇದೆ. ಬೆಂಗಳೂರು ತುಮಕೂರು ಸರ್ವಿಸ್ ರಸ್ತೆಯಲ್ಲಿ ಲಾರಿ ಚಾಲಕರು ಬೇಕಾಬಿಟ್ಟಿಯಾಗಿ ಪಾರ್ಕಿಂಗ್ ಮಾಡೋದು ಇದಕ್ಕೆ ಕಾರಣ. ಸದರಿ ರಸ್ತೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಇದ್ದು ರಾಷ್ಟ್ರೀಯ ದಾರಿ ಪ್ರಾಧಿಕಾರ, ಸ್ಥಳೀಯ ಪಂಚಾಯಿತಿ ಅಧಿಕಾರಿ, ಸದರಿ ಬಡಾವಣೆಗಳ ಸದಸ್ಯರುಗಳು ಇತ್ತ ಗಮನ ಹರಿಸುವ ಪರಿಸ್ಥಿತಿಯಲ್ಲಿಯೇ ಇಲ್ಲ. ಕಳೆದ ಸುಮಾರು ದಿನಗಳ ಹಿಂದೆ ಮನೆಗೆಲಸಕ್ಕಾಗಿ ಓಡಾಡ್ತಿದ್ದ ರೇವಮ್ಮ ಎಂಬ ಸ್ಥಳೀಯ ಮಹಿಳೆ ನಿತ್ಯ ಕೆಲಸಕ್ಕಾಗಿ ಟೀಚರ್ಸ್ ಕಾಲೋನಿ ಬಡಾವಣೆಗೆ ಬರ್ತಿದ್ದಾಗ ಸರ್ವಿಸ್ ರಸ್ತೆಯಲ್ಲಿ ನಿಲ್ಲುಗಡೆ ಮಾಡಿದಂತಹ ಲಾರಿ ನಡೆದು ಹೋಗ್ತಿದ್ದಂತಹ ಮಹಿಳೆಗೆ ಅಪಘಾತವಾಗಿ ಕಾಲು ಕಳೆದುಕೊಂಡ ನತದೃಷ್ಟೆ. ಇಷ್ಟಾದ್ರೂ ಎಚ್ಚೆತ್ತುಕೊಳ್ಳದ ಪೊಲೀಸ್ ಇಲಾಖೆ ಮತ್ತು ಸ್ಥಳೀಯ ಆಡಳಿತ ಎಂದು ಸೋಂಪುರ ಬಡಾವಣೆ ಜನತೆ ಆರೋಪಿಸಿದ್ದಾರೆ.